ಗಣೇಶ ಹಬ್ಬಕ್ಕೆ ಇನ್ನೊಂದೇ ವಾರ ಬಾಕಿ ಉಳಿದಿದೆ. ಬೆಂಗಳೂರಿನ ಗಲ್ಲಿಗಲ್ಲಿಯಲ್ಲೂ ಮೂರ್ತಿ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೆದಿದೆ. ಇದರ ನಡುವೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾರಿಗೊಳಿಸಿರೋ ಹೊಸ ರೂಲ್ಸ್ ಸಂಘಟಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಿಒಪಿ ಗಣೇಶ ಮೂರ್ತಿ ಕೂರಿಸುವಂತಿಲ್ಲ, ವಿನಾಯಕನ ಮುಂದೆ ಪಟಾಕಿ ಸಿಡಿಸುವಂತಿಲ್ಲ, ಮುಚ್ಚಳಿಕೆ ಬರೆದುಕೊಟ್ರೆ ಮಾತ್ರ ಗಜಮುಖನ ಎಂಟ್ರಿ. ಹೀಗೆ ವಿಘ್ನ ನಿವಾರಕ ಹಬ್ಬಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ 16 ರೂಲ್ಸ್ ತಂದಿದೆ. ಇದೇ ರೂಲ್ಸ್ಗಳು ಸಂಘಟಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಮುಚ್ಚಳಿಕೆ ಕಡ್ಡಾಯ. ಮಾಲಿನ್ಯ ನಿಯಂತ್ರಣ ಮಂಡಳಿ ರೂಲ್ಸ್ಗೆ ಆಕ್ರೋಶ. ಡಿಜೆ, ಕುಣಿತ, ಅದ್ಧೂರಿ ಮೆರವಣಿಗೆ ಹೀಗೆ ಸಂಭ್ರಮದಿಂದ ಆಚರಿಸೋ ಹಬ್ಬ ಅಂದ್ರೆ ಅದು ಗಣೇಶ ಚತುರ್ಥಿ. ಸೆಪ್ಟೆಂಬರ್ 7ರಂದು ಹಬ್ಬ ಇದ್ದು ವಾರ ಮಾತ್ರ ಬಾಕಿ ಉಳಿದಿದೆ. ಇದರ ನಡುವೆ ಹೊಸ ರೂಲ್ಸ್ ಜಾರಿಗೊಳಿಸಿರೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಸಂಘಟಕರಿಗೆ ಶಾಕ್ ಕೊಟ್ಟಿದೆ. ಎಲ್ಲಾ ಕಾಲೇಜುಗಳನ್ನು ಗಣೇಶೋತ್ಸವ ಮಾಡಬೇಕು ಅಂತ ಹೇಳಿ ಪರವಾನಗಿ ತೆಗೆದುಕೊಳ್ತಾರೆ. ಅಂತ ಕಡೆ ಮಾಡುವಂಥದ್ದು ಪಟಾಕಿಗಳು ಪರಿಸರ ಸ್ನೇಹಿ ಪಟಾಕಿ ಮಾತ್ರ ಇವತ್ತು ಉಪಯೋಗ ಮಾಡಬೇಕು, ಆರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಚನೆ ಇವತ್ತು ಈಗಾಗಲೇ ಕೊಟ್ಟಿದ್ದೇವೆ. ಅದು ಅನುಷ್ಠಾನ ಆಗಬೇಕು. ಅಷ್ಟಕ್ಕೂ ರೂಲ್ಸ್ ನಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರೆ, ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸರ್ಕಾರ ಹೊಸ ಕಂಡೀಷನ್ ಹಾಕಿದೆ. ಅದರಂತೆ ಪಿಒಪಿಯಿಂದ ತಯಾರಿಸಿದ ಮೂರ್ತಿಗಳನ್ನ ಕೂರಿಸಲ್ಲ, ಗಣೇಶ ಪ್ರತಿಷ್ಠಾಪನೆ ವಿಸರ್ಜನೆ ವೇಳೆ ಪಟಾಕಿ ಸಿಡಿಸಲ್ಲ, ಪರಿಸರ ಸ್ನೇಹಿ ವಿನಾಯಕ ಮೂರ್ತಿಯನ್ನೇ ಕೂರಿಸುತ್ತೇವೆ. ಹೀಗಂತ ಜಿಲ್ಲಾಡಳಿತಕ್ಕೆ ಮುಚ್ಚಳಿಕೆ ಪತ್ರ ಬರೆದುಕೊಡಬೇಕು. ಗಣೇಶ ಮಂಡಳಿ, ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜು ಅಪಾರ್ಟ್ಮೆಂಟ್ ಸೇರಿದಂತೆ ಸಾರ್ವಜನಿಕ ಗಣಪತಿಗೆ ಮುಚ್ಚಳಿಕೆ ಕಡ್ಡಾಯವಾಗಿದೆ. ಸರ್ಕಾರದ ಆದೇಶಕ್ಕೆ ಸಂಘಟಕರು ಆಕ್ರೋಶ ಹೊರಹಾಕಿದ್ದಾರೆ. ಮೂರ್ತಿ ತಯಾರಿಕೆ ವೇಳೆಯೇ ಪಿಒಪಿ ಬಂದ್ ಮಾಡಬೇಕು. ಹಬ್ಬಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಿರುವಾಗ ಈ ರೂಲ್ಸ್ ಮಾಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ನಾವು ಹೇಳೋದೇನಂದ್ರೆ ಪಿಒಪಿ ಗಣೇಶ ಕುಂಡಿಸ್ಬಾರ್ದು ತಪ್ಪೆ. ಆದರೆ ಈಗ ಗಣೇಶ ಮ್ಯಾನುಫ್ಯಾಕ್ಚರ್ ಆಗಿ ಪೈಂಟ್ ಆದಮೇಲೆ ಅದು ಪಿಒಪಿನ ಮುಣ್ಣ ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಹೊಡೆದು ನೋಡೋಕ್ಕಾಗುತ್ತಾ? ಗಣೇಶನ ಹೊಡೆಯೋಕ್ಕಾಗುತ್ತಾ? ಅದು ಮ್ಯಾನುಫ್ಯಾಕ್ಚರ್ ಟೈಮಲ್ಲೇ ಅವ್ರು ತಡೆ ಹಾಕಬೇಕಲ್ಲಿ. BBMP ಅವ್ರಿಗೆ ಹೇಳಿನೋ ಇಲ್ಲ ಸರ್ಕಾರದವರು ಎಲ್ಲಿ ಸೆಡ್ಗಳಿರುತ್ತೆ ಅಲ್ಲೋಗಿ ಸೀಸ್ ಮಾಡಬೇಕು, ನೋಟಿಸ್ ಕೊಡಬೇಕು. ಅದಿಲ್ಲಿ ನಮ್ಮ ಹತ್ರ ಬಂದ ಮೇಲೆ ಅದನ್ನು ನಾವು ಟೆಸ್ಟ್ ಮಾಡೋಕ್ಕೆ ನಾವು ಕೂಡ ಆಗಲ್ಲ. ಗಣೇಶನ ಎಂಟ್ರಿಗೆ ಇನ್ನು 8 ದಿನ ಮಾತ್ರ ಬಾಕಿ ಉಳಿದಿದೆ. ಇದರ ನಡುವೆ ಬಂದಿರೋ ಹೊಸ ರೂಲ್ಸ್ ಸಂಘಟಕರು ಕೆರಳುವಂತೆ ಮಾಡಿದೆ. ಪೂರ್ಣಿಮಾ, TV9 ಬೆಂಗಳೂರು.